ವಿಜಯಪುರದ ಐತಿಹಾಸಿಕ ಭೂತನಾಳ ಕೆರೆಯಲ್ಲಿ ನಡೆದ ದುರಂತ. ಸಂತೋಷದ ಪ್ರವಾಸವೊಂದು ಕ್ಷಣಾರ್ಧದಲ್ಲಿ ದುಃಖದ ಸಾಗರವಾಗಿ ಮಾರ್ಪಟ್ಟಿದೆ. ಬೆಂಗಳೂರಿನಿಂದ ಬಂದಿದ್ದ ಪ್ರವಾಸಿಗರ ತಂಡದಲ್ಲಿ 3 ನೀರು ಪಾಲಾಗಿದ್ದಾರೆ. ಅವರಲ್ಲಿ ಕೇವಲ 12 ವರ್ಷದ ಬಾಲಕನೂ ಸೇರಿದ್ದಾನೆ. ಬಾಲಕ ಮೊಹಮ್ಮದ್ ಹಯಾತ್ ಆಕಸ್ಮಿಕವಾಗಿ ನೀರಿಗೆ ಜಾರಿದ ಕ್ಷಣ ಅವನನ್ನು ರಕ್ಷಿಸಲು ಧಾವಿಸಿದ ಹೈದರ್ ಪಾಷಾ ಮತ್ತು ಅಬ್ದುಲ್ ಖದ್ದೂಸ್. ಆದರೆ ಕೆರೆಯ ಆಳ ಮತ್ತು ನೀರಿನ ಪ್ರಬಲ ಸೆಳೆತ 3 ಜೀವಗಳನ್ನೇ ಬಲಿ ಪಡೆದಿದೆ. ರಕ್ಷಿಸಲು ಹೋಗಿದವರೇ ಜೀವ ಕಳೆದುಕೊಂಡ ಈ ಘಟನೆ ಮನಸ್ಸು ನುಂಗುವಂತಹ ದುರಂತವಾಗಿ ಉಳಿದಿದೆ. ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದವರು ತಕ್ಷಣ ಕಾರ್ಯಾಚರಣೆ ನಡೆಸಿದರು. 3 ಜೀವಗಳನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಒಂದೇ ಕುಟುಂಬದಂತಿದ್ದ ತಂಡದಲ್ಲಿ 3 ಸಾವನ್ನಪ್ಪಿರುವುದು ಕುಟುಂಬಸ್ಥರು ಮತ್ತು ಸ್ನೇಹಿತರಲ್ಲಿ ಆಘಾತ ಮೂಡಿಸಿದೆ. ಅಲ್ಲಿ ಕೇಳಿಬಂದ ಅಳಲು, ಆಕ್ರಂದನ ಯಾರ ಮನಸ್ಸನ್ನಾದರೂ ಕದಡುವಂತಿತ್ತು. ಈ ಘಟನೆಗೆ ಸಂಬಂಧಿಸಿ ವಿಜಯಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸಂತೋಷಕ್ಕಾಗಿ ಆರಂಭವಾದ ಪ್ರವಾಸ ದುಃಖದ ಅಂತ್ಯ ಕಂಡ ಈ ಘಟನೆ ಎಲ್ಲರಿಗೂ ಎಚ್ಚರಿಕೆಯ ಗಂಟೆಯಾಗಿದೆ. ನೀರಿನ ಬಳಿ ಜಾಗ್ರತೆ ಅಗತ್ಯ. ಒಂದು ಕ್ಷಣದ ಅಜಾಗ್ರತೆ ಜೀವದ ಬೆಲೆ ಕೊಡಿಸಬಹುದು. आज हमारे भूतनाड़ तलों में बेंगलुरु से हमारे मुजौर साहब अब्दुल रज़ाक दरगाह मुजौर साहब को मेहमान आए थे। तो मेहमान को तलो देखने आई हैं। इधर पीछे से करार दड्डी से अंदर को पानी कम है कर को तिरने गए। उसमें 3 जने की जान गई। बहुत दुख हुए हमना। ये तलाव के अंदर ये बाहर गांव से आए सो मेहमान है। कौन भी दूसरे भी कौन से भी तलाव में तीरो, थोड़ा देख को तीरो। कौन भी तीरने वाले साथ में रहे तो बच्चे वो आग को तलाव में नको तीरो। ऐसा बेंगलुरु के लोग आए 3 जने की जान गई। बहुत हमना दुख हुए। कौन भी करते रहते हैं, तीरते रहते हैं, थोड़ा देख को होशियार से तीरना। क्यों राडा रहता है, खड्डा रहता है, मालूम नहीं रहता। बाहर वाले आए रहते हैं, देख को तीरो। ये बहुत अफसोस हुए है बहुत जने। ये 3 जने, एक 16-12 बरस का है, 32 बरस का है, 35 बरस का 3 जने की जान गई। बहुत दुख हुए। ಇವಾಗ ನೋಡಿ ನಮಗೆ ನಮ್ಮ ಕಂಟ್ರೋಲ್ ರೂಮಿಗೆ ಒಬ್ರು ಕರೆ ಮಾಡ್ತಾರೆ. ಈ ಭೂತನಾಳ ಕೆರೆಯಲ್ಲಿ ಬ್ಯಾಕ್ ವಾಟರ್ದಲ್ಲಿ 3 ಜನ ಒಳಗಡೆ ಟೂರಿನ ಮಾಡಕ್ ಬಂದವರು ಒಳಗಡೆ ಸಿಗಾಕೊಂಡಿದ್ದಾರೆ. ನಮ್ಗೆ ಕರೆ ಬರ್ತದ. ನಾವು ಆಲ್ರೆಡಿ ಒಂದು ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ ಫೈರ್ ಆಗಿತ್ತು ಸೆಂಟ್ರಲ್ ಏಷಿಯಲ್ಲಿ. ಅಲ್ಲಿ ನಾವು ಆ ಕರೆಯಲ್ಲಿ ಇದ್ದೀವಿ. ಇನ್ನುಳಿದ ಸಿಬ್ಬಂದಿಗಳು ನಮ್ಮ ಆಮೇಲೆ ಇಮಿಡಿಯೇಟ್ಲಿ ಬಂದು ಇಲ್ಲಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ರು. ನಾವು ಬಂದು ಅರ್ಧ ಗಂಟೆಯಲ್ಲಿ ನಾವು ಇದನ್ನ ಕಾರ್ಯಾಚರಣೆಯನ್ನು ಪೂರ್ತಿ ಸಂಪೂರ್ಣವಾಗಿ ನಮ್ಮ ಪೊಲೀಸ್ ಹ್ಯಾಂಡ್ವರು 2 ಬಾಡಿನೂ ಮಾಡಿದ್ವಿ. ಒಂದು ಬಾಡಿ ಇನ್ನೂ ನಾವು JSS ಆಸ್ಪತ್ರೆಯಲ್ಲೇ ಶಿಫ್ಟ್ ಮಾಡಿದ್ದೀವಿ. ಅವನು ಕೂಡ ಮೃತಪಟ್ಟಾನೆ. ಇವು 2 ಮಕ್ಕಳು ಟೋಟಲ್. ಇವರೆಲ್ಲ ಬೆಂಗಳೂರು RT ನಗರದವ್ರಂತೆ. ಇಲ್ಲಿ ನೋಡಕ್ ಬಂದವರು. ಬಟ್ ಅವ್ರಿಗೆ ಕೂಡ ನಾನು ಹೇಳಿದ್ದೆ, ನೋಡಕ್ ಬಂದ್ಮೇಲೆ ಸ್ಥಳೀಯರ ಮಾಹಿತಿ ತಗೊಂಡ್ಬಿಟ್ಟು ಈ ನೀರಲ್ಲಿ ಬರಬೇಕು. ಸುಮ್ಮನೆ ನೀವು ವಿನಾಕಾರಣ ಬಂದ್ಬಿಟ್ರೆ ಹಿಂಗ್ ಜೀವ ಹಾನಿಗಳನ್ನ ನಿಮ್ಮ ಮುಂದೆ ನಿಮ್ಮ ಮಗನ ಪ್ರಾಣನ ನಾವೇ ತೆಗೆದುಕೊಂಡಾಗ ಅಂತ ಹೇಳಿ ನಾನು ಅವ್ರಿಗೆ ತಿಳಿ ಹೇಳಿದೆ. ಇಷ್ಟೇ. ಕೆಲವೇ ಸಮಯದಲ್ಲಿ ನಾನು ಈ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದೀನಿ. ಇವರು ಬಿಸಿಲು ಟೈಮ್ ಅಲ್ಲ, ಬಿಸಿಲು ಟೈಮ್ದಲ್ಲಿ ಏನೋ ಬಿಸಿಲು ಟೈಮ್ದಲ್ಲಿ ಸ್ವಲ್ಪ ಕೂಲ್ ಬೇಕಲ್ಲ, ಅದಕ್ಕಾಗಿ ಬಂದಿದ್ದಾರೆ. ಇವ್ರಿಗೆ ಈ ಸ್ಥಳೀಯ ಮಾಹಿತಿ ಇವರಿಗಿಲ್ಲ. ಬಟ್ ಏಕಮುಖಲೆ ಒಮ್ಮೆಲೆ ನಿಧಾನ ಸ್ವಲ್ಪ ಇದೆ. ಮುಂದೆ ಒಂದ್ಕಲೆ ಒಮ್ಮೆ ಡೀಪ್ ಇದೆಲ್ಲ. ಟೋಟಲಿ ಇವ್ರಿಗೆ ಸ್ವಿಮ್ಮಿಂಗ್ ಬರಲ್ಲ. ಇಬ್ರು ಕೈ ಹಿಡ್ಕೊಂಡ್ಬಿಟ್ರ. ಹಿಂಗಾಗಿ ಅವ್ರು ಒಬ್ರಿಗೊಬ್ರು ಕೈ ಬಿಡಕ್ಕಾಗಿಲ್ಲ. ಒಬ್ಬ ಮುಂದ್ಗಡೆ ಅವ್ನು ದೊಡ್ಡವನು ಏನೋ 35 ವರ್ಷದವನು ಮುಂದ್ಗಡೆ ಹೋಗ್ಯಾನಲ್ಲ, ಈ ಚಿಕ್ಕವನು ಅವ್ನ ಕೈ ಹಿಡ್ಕೊಂಡ್ಬಿಟ್ಟಾನೆ. ಹಿಂಗಾಗಿ ಇಬ್ರು ಅಲ್ಲೇ ಹೊರಗಡೆ ಬರಕ್ ಆಸ್ಪದ ಆಗ್ಬಿಟ್ಟಿಲ್ಲ ಅವ್ರಿಗೆ. ಒಮ್ಮೆ ಡೀಪ್ ಇರೋ ಪ್ರಯುಕ್ತ ಹೊರಗಡೆ ಬರಕ್ ಆಗಿಲ್ಲ ಅವ್ರಿಗೆ. ಆ ಮೊಮೆಂಟ್ ಇಲ್ಲ. ಅವ್ರ ತಂದೆ ಕೂಡ ಇವ್ರು ಮುಂದ್ಗಡೆ ಇದ್ದಾನೆ ತಂದೆ, ಬಟ್ ಹೊರಗಡೆ ಇದ್ದಾನೆ. ನಮ್ಮ ತಂದೆ ಅದಕ್ಕೆ ಸಜೆಷನ್ ಮಾಡಿದ್ದಾರೆ, ನಮ್ಮ ಮಕ್ಕಳನ್ನ ನಾವು ಸ್ವಿಮ್ಮಿಂಗ್ ಮಾಡಿಸ್ಬೇಕಾದ್ರೆ ಮುಂಚೆಗಡೆ ನಾವು ನೀರು ಡೀಪ್ ಇದ್ದಲ್ಲಿ ನಾವು ನಿಂತ್ಕೋಬೇಕು. ಮಕ್ಕಳನ್ನೇ ಆಚೆ ನಿಂತು ಸ್ವಲ್ಪ ನೀರಲ್ಲಿ ನಾವು ಸ್ವಿಮ್ಮಿಂಗ್ ಮಾಡಿಸ್ಬೇಕು. ಬಟ್ ಇನ್ ಕೇಸ್ ಏನಾದಲ್ಲಿ ನಾವು ಅವ್ರನ್ನ ರೆಸ್ಕ್ಯೂ ಮಾಡೋ ಮೂಮೆಂಟ್ ಅಲ್ಲಿ ನಾವು ಇರ್ತೀವಿ ಅಂತ ಹೇಳಿ ಅವರಿಗೆ ಸಲಹೆ ಮಾಡಿದೆ ನಾನು. ಇವಾಗ ನೋಡಿ 12 ಜನ ನಮ್ಮ ಸಿಬ್ಬಂದಿಗಳಿದ್ದಾರೆ. 12 ಜನ ಸಿಬ್ಬಂದಿಗಳಲ್ಲಿ ಒಂದು ಅರ್ಧ ಗಂಟೆದಲ್ಲಿ ನಾವು ಕಾರ್ಯಾಚರಣೆ ಮಾಡಿದ್ವಿ.
ಉಮೇಶ್ ತಡ್ಕರ್ ಅಂತೇಳಿ ಫೈರ್ ಸ್ಟೇಷನ್ ಆಫೀಸ್. ಅವರು ಹೆಸರು ಮಾಹಿತಿ ಬಂದಿಲ್ಲ. ಬಸ್ ಇವರೆಲ್ಲ ಬೆಂಗಳೂರು RT ನಗರದವರು, ಬೆಂಗಳೂರದವರು. ಓಕೆ ಸರ್. ನನ್ನ ಹೆಸರು ಉಮೇಶ್ ತಡ್ಕರ್ ಅಂತೇಳಿ. ಏನು ಮೊಹಮ್ಮದ್ ಅಬ್ದುಲ್ ಕುದಬ್ ತಂದೆ ಅಬ್ದುಲ್ ಖಾದರ್ 35 ವರ್ಷ. ಇವನು ಆಲ್ರೆಡಿ JSS ಆಸ್ಪತ್ರೆದಲ್ಲಿದ್ದಾನೆ. ಇವನಿಗೆ ಅಲ್ಲಿ ಸಾಗಿಸ್ಕೊಂಡು ಅಲ್ಲಿ ಆಲ್ರೆಡಿ ಅವ್ನು ಡೆಡ್ ಆಗಿದೆ. ಪ್ರಯತ್ನ ಮಾಡಿದ್ವಿ, ಬಟ್ ಆಗ್ಲಿಲ್ಲ. ಅದು ತುಂಬಾ ಟೈಮಿಂಗ್ ಆಗಿತ್ತಲ್ಲ, ಅದಕ್ಕೋಸ್ಕರ ಆಗಿಲ್ಲ. ಇವರಿಬ್ರು ಅವನ ಮಗ ಅಂತೆ, ಒಬ್ರು ಅವರು ಮೈದನ್ ಮಗನ ತಂದ್ರು. ಅವರೆಲ್ಲ ಒಂದೇ ಕುಟುಂಬದವ್ರು ಇವ್ರು 3 ಜನ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಉಮೇಶ್ ತಡ್ಕರ್ ಅಂತೇಳಿ, ಫೈರ್ ಸ್ಟೇಷನ್ ಆಫೀಸರ್, ವಿಜಯಪುರ. थैंक यू। अस्सलाम वालेकुम। आज बीजापुर शहर में जो एक दर्दनाक घटना जो है सामने आई है, आप देख सकते हैं हमारे पीछे ये बुतनाड़ तालाब जो बीजापुर डिस्ट्रिक्ट का एक मशहूर तालाब है। यहाँ पर 3 लड़के जो है, 3 युवक बेंगलुरु से बीजापुर घूमने के लिए जो आए थे। गर्मी ज़्यादा बीजापुर में होने की वजह से घूमते घूमते जब ये तालाब को आते हैं ना, तो एक 12 साल का लड़का है और एक 32 साल का है और एक 35 साल का है। ये तीनों लोग जो है यहाँ पर घूमने के लिए पानी में जब उतरते हैं तो उनको डीपनेस क्या है मालूम नहीं है। तो इस वजह से जो है पानी में डूबकर जो है एक दर्दनाक मौत उनकी हो चुकी है। तभी यहाँ पर जो उन परिवार वालों का जो दुख दर्द जो है वो वही लोग समझ सकते हैं कि जिनके घर में एक ही परिवार के 3 लोगों की जान जो है वो जा चुकी है। हमारा अभी यह सवाल यहाँ पर उठता है प्रशासन पर है कि यहाँ पर एक भी वॉचमैन भी नहीं है और चौकीदार भी नहीं है, बल्कि बुतनाल टैंक के पास टिकट लगाए ना, टिकट लगे, हर एकला आया तो पैसा लेते हैं, बगैर पैसे के अंदर छोड़ते नहीं। तो इतना बैक रोड पर ये पूरा सुनसान इलाका है, सुनसान रोड है, यहाँ पर कोई आता नहीं जाता नहीं। तो ये देखरेख करने की जिम्मेदारी भी यहाँ के प्रशासन की है और एडमिनिस्ट्रेशन की है। अभी सब यहाँ के उस्तुवारी मंत्री जो है ये जल भरा कार्यक्रम कर को यहाँ पर पानी भरे, ये बहुत अच्छा काम करे उन्होंने, लेकिन साथ में एक ही परिवार का जो है 3 लोग मर रहे बोले तो सुरक्षा जो है टोटली फेलेवर है। हमारी आपके माध्यम से गुजारिश है बीजापुर जिला डिस्ट्रिक्ट एडमिनिस्ट्रेशन DC साहब से और जिला SP साहब से कि जरा मेहरबानी करके यहाँ एक गश्त लगाए पुलिस का, तो कोई भी क्रिमिनल एक्टिविटीज नहीं होती है और ऐसे एक ही परिवार की जो है 3 जाने नहीं जाती। तो आप देख सकते हैं कि पानी गहरा है यहाँ और उन्होंने बेंगलुरु वाले हैं, बेंगलुरु से यहाँ घूमने आए, इनको मालूम नहीं है और अवेयरनेस नहीं है इसके बारे में। तो आपके माध्यम से हमारी एक बोर्ड वगैरह बढ़ाना चाहिए, क्या भी नहीं है, बोर्ड भी नहीं, क्या भी नहीं है। सुरक्षा का इंतजाम। हाँ, यहाँ पर क्रिमिनल एक्टिविटीज बहुत ज्यादा हो रहे हैं। आप देख सकते हो कॉलेज को और स्कूल को जाने वाले लड़कियां जो है कॉलेज स्कूल को छोड़कर यहाँ पर आकर रुके, तो क्या मजा है, क्या लव बर्ड का प्लेस है। यहाँ कोई वॉचमैन भी नहीं है, चौकीदार भी नहीं है। हालांकि सामने रोड पर बगैर पैसे के अंदर एंट्री देते हैं। तो यहाँ टोटली जो है वॉचमैन और जो चौकीदार है टोटली फेलियर है और अवेयरनेस क्या भी नहीं है। ಎರಡು ವೇಕತ್ತ
ಲಕ್ಸುರಿ